ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಈ ಒಂದು ಸಭೆಗೆ ಸ್ವಾಗತವನ್ನು ಮೊದಲಾಗಿ ಕೋರ್ತಾ ಇದ್ದೀನಿ. ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಒಂದು ವರದಿ ಬಿಡುಗಡೆ ಆಯಿತು, ಜಾತಿ ಗಣತಿಯ ಒಂದು ವರದಿ ಬಿಡುಗಡೆ ಆಗಿದೆ. ಅದರಲ್ಲಿ ಆಯೋಗದ ಅಧ್ಯಕ್ಷರು ಸರ್ಕಾರಕ್ಕೆ ಮಂಡನೆ ಮಾಡಿದ ವರದಿಯಲ್ಲಿ ನಮ್ಮ ಜೋಗಿ ಸಮುದಾಯದ ಜನಸಂಖ್ಯೆ 337 ಅಂತ ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ನನಗೆ ತಿಳಿದ ಮಟ್ಟಿಗೆ ಆಯೋಗದ ಅಧ್ಯಕ್ಷರು ಈ ನಮ್ಮ ಕರಾವಳಿ ಭಾಗದವರೇ ಆಗಿದ್ದರಿಂದ ಜೋಗಿ ಸಮುದಾಯದವರು ಈ ಕರಾವಳಿ ಭಾಗದಲ್ಲಿ ಎಷ್ಟಿದ್ದಾರೆ ಏನು ಅನ್ನೋದು ಕನಿಷ್ಠ ಮಾಹಿತಿ ಆದರೂ ಅವರಿಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗಿದ್ದು ಕೂಡ ಈ 337 ಸಂಖ್ಯೆ ಅಲ್ಲಿ ಉಲ್ಲೇಖ ಆಗಿರೋದು ನಮ್ಮ ಸಮುದಾಯಕ್ಕೆ ಇದೊಂದು ದೌರ್ಜನ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದೇ ರೀತಿ ನಮ್ಮ ಸಮುದಾಯ ಮೊದಲಿಂದನೂ ಕೂಡ ದೌರ್ಜನ್ಯಕ್ಕೆ ಒಳಗಾಕೊಂಡು ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯವನ್ನು ಕೂಡ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ನಮ್ಮ ಜನಸಂಖ್ಯೆ ಭಾಳ ಕಡಿಮೆ ಅಂತ ತೋರಿಸ್ತಾನೆ ಬಂದಿದ್ದರು. ಈ ಹಿಂದೆ 1931ರಲ್ಲಿ ಸೆನ್ಸಸ್ ಆಗಿತ್ತು. ಆವಾಗ ಕೂಡ ನಮ್ಮ ಸೆನ್ಸಸ್ಸಲ್ಲಿ ನಮ್ಮ ಜನಸಂಖ್ಯೆ 31ನೇ ಇಸ್ವಿಯಲ್ಲಿ ಮಹಿಳೆಯರು ಮತ್ತು ಪುರುಷರು ಸೇರಿ ಸರಿಸುಮಾರು ಒಂದು 14,000ದಿಂದ ಮೇಲಕ್ಕೆ ಮಿಕ್ಕಿಯೂ ಕೂಡ ನಮ್ಮ ಜನಸಂಖ್ಯೆ ಇದೆ ಅಂತ ಆವಾಗಲೇ ತೋರಿಸಿದರು. ಈಗ ಈ ಸೆನ್ಸಸ್ಸಲ್ಲಿ 337 ಅಂತ ನೋಡಿದ್ರೆ ಇದು ನಮಗೆ ನಿಜವಾಗ್ಲೂ ವಿಪರ್ಯಾಸ ಅನಿಸುತ್ತೆ. ಈ ವಿಪರ್ಯಾಸಕ್ಕೆ ನಾವು ಇಡೀ ಜೋಗಿ ಸಮುದಾಯದವರು ಎಲ್ಲರೂ ಸೇರಿ ಒಕ್ಕೋರ್ಲಿಂದ ಇದಕ್ಕೆ ನಾವು ಧ್ವನಿಯಾಗಿ ಪ್ರತಿಭಟಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಮೊದಲಿನಿಂದಲೂ ಕೂಡ ಕುಂದಾಪುರದ ಈ ತಾಲೂಕಿನಲ್ಲಿ ಮಾಧ್ಯಮ ಮಿತ್ರರೆಲ್ಲ ನಮ್ಗೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿದ್ದೀರಿ. ಇನ್ನು ಮುಂದೆ ಕೂಡ ಈ ಒಂದು ನಮ್ಮ ಕಾರ್ಯದಲ್ಲಿ ತಾವು ಕೂಡ ನಮಗೆ ಈ ರೀತಿ ಒಳ್ಳೆ ರೀತಿ ಸಹಕಾರ ಕೊಟ್ಟು ಇದು ಸರ್ಕಾರದ ಗಮನಕ್ಕೆ ತರುವಲ್ಲಿ ತಮ್ಮ ಪಾತ್ರ ಕೂಡ ಮುಖ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ಇವತ್ತು ನನ್ನ ಜೊತೆಯಲ್ಲಿ ಚಿತ್ರದುರ್ಗ ಜಿಲ್ಲಾ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಗದೀಶ್ ಕೆ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಬೆಂಗಳೂರು ನಾಥಪಂಥ ಮಹಾಸಭಾದ ಅಧ್ಯಕ್ಷರಾದ ಶ್ರೀ ಕುಮಾರಸ್ವಾಮಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ನಾನು ಈ ಸಭೆಗೆ ಸ್ವಾಗತ ಮಾಡಿ ಅವರ ಅಭಿಪ್ರಾಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸಬೇಕಾಗಿ ನಾನು ಅವ್ರನ್ನು ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ನಾನು ಡಾಕ್ಟರ್ ಜಗದೀಶ್ ಅಂತೇಳಿ ಚಿತ್ರದುರ್ಗ ಜಿಲ್ಲಾ ಜೋಗಿ ಸಂಘದ ಅಧ್ಯಕ್ಷ. ನಮ್ಮಲ್ಲಿ ಆಗಲೇ ನಾನು ಮೊನ್ನೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಒಂದು ಕುಲ ಬಾಂಧವರ ಜೊತೆಗೆ ಇದನ್ನೇ ಒಂದು ಪ್ರತಿಭಟನೆಯಾಗಿ ಒಂದು ಮೆಮೊರಾಂಡಮ್ ಸಬ್ಮಿಟ್ ಮಾಡಿ ಬಂದಿದ್ದೀವಿ. ಅಲ್ಲಿ ಸಹ ಈವನ್ ಜಿಲ್ಲಾಧಿಕಾರಿಗಳು ಸಹ ಹೇಳ್ತಾಯಿದ್ರು ನಮ್ಮ ಕ್ಯಾಸ್ಟನ್ನು ಭಾಳ ಕಡಿಮೆ ಆಗಿದೆ ಅಂತ. ತುಂಬ ಅಲ್ಪಸಂಖ್ಯಾತರ ಸುಮಾರು ಒಂದು ಜಾತಿಗಳು ಬಿಟ್ಟು ಹೋಗಿದ್ದಾವೆ ಆ ಜಾತಿ ಗಣತಿಯಲ್ಲಿ. ಹಾಗೆ ನಮ್ಮ ಜೋಗಿ ಒಂದು ಅದು ಜನಸಂಖ್ಯೆ ಅದು ಏನಾಗಿದೆಯೋ ಗೊತ್ತಿಲ್ಲ, ಯಾಕೆ ಈ ಥರ ಆಗ್ತಾಯಿದೆ, ನಮಗೆ ಯಾಕೆ ಈ ಥರ ಒಂದು ಕೆಟ್ಟದಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಮಗಂತೂ ಪರ್ಸ್ನಲಾಗಿ ಗೊತ್ತಿಲ್ಲ. 337 ಜನ ಇದ್ದಾರೆ ಅಂತ ತಮಗೆಲ್ಲ ಗೊತ್ತಿದೆ. ಮಂಗಳೂರಲ್ಲಿ ಮತ್ತು ಕುಂದಾಪುರದಲ್ಲಿ ಮತ್ತು ಆಮೇಲೆ ಉಡುಪಿಲಿ ಸುಮಾರು ಒಂದು ಏನಿಲ್ಲ ಅಂದರೆ ಒಂದು 50-60 ಸಾವಿರ ಜನ ಇಲ್ಲೇ ಇದ್ದಾರೆ. ಪ್ರತಿಯೊಬ್ಬರು ಈಗ ನಮ್ಮ ಸ್ಯಾಕ್ಸಫೋನ್ ಅವರು ಇದ್ರು ಕದ್ರಿ ಗೋಪಾಲನಾಥ್ ಜೋಗಿ ಅವರು ಮತ್ತು ಸಂಬಂಧಿಕರು ಈ ಥರ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಯಾಕೆಂದರೆ ನಮಗೆ ಫಸ್ಟ್ ಆಫ್ ಆಲ್ ಇಲ್ಲಿಂದನೇ ಶುರು ಮಾಡಬೇಕು. ಯಾಕೆ ಅಂದರೆ ಇಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲಿ ಈ ಕುಂದಾಪುರ, ಉಡುಪಿ, ಮಂಗಳೂರಲ್ಲಿ ನಮ್ಮ ಜೋಗಿ ಜನಸಂಖ್ಯೆ ತುಂಬ ಹೆಚ್ಚಿದೆ. ಮತ್ತು ವಿದ್ಯಾವಂತರಾಗಿದ್ದಾರೆ, ಶೈಕ್ಷಣಿಕವಾಗಿ ಮುಂದಿದ್ದಾರೆ, ವಿದ್ಯಾಭ್ಯಾಸದಲ್ಲಿ ಮುಂದಿದ್ದಾರೆ. ಹಾಗಾಗಿ ನಾವು ಇಲ್ಲಿಂದನೇ ಒಂದು ಪ್ರತಿಭಟನೆ ಮಾಡಬೇಕು ಅಂತಲೂ ಸಹ ಇದ್ದೀವಿ. ನಾವು ಒಂದು ಬೃಹತ್ ಮೆರವಣಿಗೆ ಮಾಡಬೇಕು, ಪ್ರತಿಭಟನೆ ಮಾಡಿ ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಪ್ರತಿಭಟನೆ ಕೊಡಬೇಕು ಅಂತ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದು ಬರೀ 337, ಅದೂ ಜಯಪ್ರಕಾಶ್ ಹೆಗ್ಡೆ ಅವರು ಅಧ್ಯಕ್ಷರು. ಅವರು ಇದೇ ತಾಲೂಕಿನವರು. ಅವರ ಮನೆಯಲ್ಲಿ ಪೂಜೆ ಮಾಡೋರು ಮತ್ತು ಅವ್ರಿಗೆ ಕೆಲಸ ಮಾಡೋರು ಮತ್ತು ಅವ್ರನ್ನ ಗೆಲ್ಲಿಸಿರೋರು 15,000 ಜೋಗಿ ಜನಾಂಗದವರು ಓಟ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇದ್ದುಬಿಟ್ಟು ಅವರು ಹೇಗೆ ಕಣ್ತಪ್ಪಿನೂ ಸಹ ಇದು ಆಗೋದಿಲ್ಲ. ಇದು ಹೇಗೆ ಆಗಿದೆ, ಇದು ಯಾವ ಥರ ಆಗಿದೆ, ಇದು ಬೇಕು ಅಂತ ಆಗಿದೆಯಾ ಹೇಗೆ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಅದಕ್ಕೋಸ್ಕರ ದಯವಿಟ್ಟು ಈ ಒಂದು ತಪ್ಪನ್ನು ಸರಿಪಡಿಸ್ಕೋಬೇಕು. ಇದನ್ನು ಸರ್ಕಾರಕ್ಕೆ ಸರಿಯಾಗಿ ವರದಿ ಹೋಗಬೇಕು. ನಾನು ಕುಮಾರಸ್ವಾಮಿ, ನಾಥಪಂಥ ಜೋಗಿ ಮಹಾಸಭಾ ಬೆಂಗಳೂರು ಇದರ ಅಧ್ಯಕ್ಷ. ಇದು 10 ವರ್ಷಗಳ ಹಿಂದೆ
ಕಾಂತರಾಜ್ ಅವರು ಇಂದಿನ ನಮ್ಮ ಜಯಪ್ರಕಾಶ ಹೆಗಡೆ ಅವರಿಗಿಂತ ಇಂದಿನ ಅಧ್ಯಕ್ಷರಾದಂಥ ಕಾಂತರಾಜ್ ಅವರು ಈ ವರದಿನ ಬಿಡುಗಡೆ ಮಾಡಿದ್ದಾರೆ. ಆದರೆ ಬಿಡುಗಡೆ ಮಾಡಿರಲಿಲ್ಲ, ಎಲ್ಲ ವರದಿನ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಸೆನ್ಸಸ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಈಗಿನ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗಡೆ ಅವರು ಇತ್ತೀಚೆಗೆ ಇದನ್ನು ಬಿಡುಗಡೆ ಮಾಡಿದ್ರು ವರದಿನ. ಈ ವರದಿ ನೋಡಿ ನಮ್ಮ ಎಲ್ಲ ಜೋಗಿ, ಇಡೀ ಕರ್ನಾಟಕದ ಜೋಗಿ ಸಮಾಜಕ್ಕೆ ಒಂಥರ ಶಾಕ್. ಎಲ್ಲ ಯಾರು ಕೇಳಿ ಶಾಕ್. ಏನಿದು ಬರೀ 337, ಇಡೀ ಕರ್ನಾಟಕದಲ್ಲಿ ಜೋಗಿ ಜನ ಬರೀ 337. ಲಕ್ಷಾಂತರ ಜನ ಇದ್ದೀವಿ ನಾವು ಕರ್ನಾಟಕದಲ್ಲಿ, ಲಕ್ಷಾಂತರ ಜನಸಂಖ್ಯೆ ಇದೆ ನಮ್ಮದು ಜೋಗಿ ಸಮಾಜದಲ್ಲಿ ಕರ್ನಾಟಕದಾದ್ಯಂತ. ಸುಮಾರು 3 ಲಕ್ಷದಿಂದ 4 ಲಕ್ಷ ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ. ಅಂಥದನ್ನು ಹೋಗಿ ಇವರು 337 ಅಂತಂತ ಹೇಳಿ ಇದನ್ನ ಮಂಡನೆ ಮಾಡ್ತಾರೆ. ಯಾರು ಮಂಡನೆ ಮಾಡ್ತಾರೆ? ಜಯಪ್ರಕಾಶ್ ಹೆಗಡೆ ಅವರು. ಮೂಲತಃ ಜಯಪ್ರಕಾಶ್ ಹೆಗಡೆ ಅವರು ಉಡುಪಿ ಜಿಲ್ಲೆಯವರು, ಕೊರ್ಗಿ ಒಂದು ಹಳ್ಳಿನವರು. ಆ ಕೊರ್ಗಿ ಅನ್ನೋ ಊರು ಸುತ್ತನೇ ಸಾವಿರಾರು ಜನಸಂಖ್ಯೆಯ ಜೋಗಿ ಸಮಾಜದವರು ಇದ್ದಾರೆ. ಬರೀ ಅವ್ರ ಊರು ಸುತ್ತ ಹಳ್ಳಿ ಅಲ್ಲಿ ಎಲ್ಲ. ಇನ್ನು ಅವರ ತಾಲೂಕಿಗೆ ಬಂದರೆ ಅವರು ರೆಪ್ರೆಸೆಂಟ್ ಮಾಡುವಂಥ, ಅವರು ಪ್ರತಿನಿಧಿಸ್ತಿರುವಂಥ ಬ್ರಹ್ಮಾವರ ಕ್ಷೇತ್ರದಲ್ಲಿ ಎಷ್ಟು ಸಾವಿರ ಜನಸಂಖ್ಯೆ ಇದ್ದಾರೆ. ಉಡುಪಿ ಜಿಲ್ಲೆಯಾದ್ಯಂತ ಅವರು MP ಆಗಿ 2-3 ಸರಿ ಗೆದ್ದಿರೋದು ಕೂಡ ಜೋಗಿಯವರ ಓಟಿಂದ ಅಂತ ಅವರೇ ಕೂಡ ಹೇಳ್ತಾರೆ. 15ರಿಂದ 20 ಸಾವಿರ ಜನಸಂಖ್ಯೆ ಇದೆ ಉಡುಪಿ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವರು ರೆಪ್ರೆಸೆಂಟ್ ಮಾಡೋ MP ಕ್ಷೇತ್ರದಲ್ಲಿ. ಅಷ್ಟಿದ್ದು ಕೂಡ ಅವರಿಗೆ ಗೊತ್ತಿದ್ದು ಕೂಡ ಇಂಥ ಒಂದು ದೊಡ್ಡದಾದಂಥ ತಪ್ಪು ಮಾಡೋದಕ್ಕೆ ಅವರಿಗೆ ಯಾಕೆ ಈ ಒಂದು ಮನಸ್ಥಿತಿ ಇತ್ತು? ಅವರೇನು ನೋಡಲಿಲ್ವಾ? ಜೋಗಿನಲ್ಲಿ 337 ಜನ ಇದ್ದಾವೆ ಅಂತಂತ ಈ 167 ಜನದ ಲಿಸ್ಟಲ್ಲಿ ಜೋಗಿ ಕೂಡ ಒಂದು, ಅದು 111ನೇ ಒಂದು ಸೀರಿಯಲ್ನಲ್ಲಿ ಇದೆ ಅಂತಂತ ಹೇಳಿ ನಾವು ಒಂದು ತೀರ್ಮಾನ ಮಾಡಿ ಮೊಟ್ಟ ಮೊದಲಿಗೆ ದಕ್ಷಿಣ ಕನ್ನಡದ ಭಾಗದಲ್ಲಿ ನಾವು ಕುಂದಾಪುರದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಸರ್. ತಾವುಗಳು ನಮ್ಮ ಈ ಜೋಗಿ ಸಮಾಜಕ್ಕೆ ಆಗಿರುವಂಥ ದೊಡ್ಡ ಅನ್ಯಾಯನ ತಾವು ತಮ್ಮ ಪತ್ರಿಕೆ ಮೂಲಕ, ತಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ತಾವು ಸರ್ಕಾರದ ಗಮನಕ್ಕೆ ತಂದು ನಮಗೆ ಉಪಕಾರ ತಾವು ಮಾಡಬೇಕಂತಂತೇಳಿ ನಾನು ತಮ್ಮಲ್ಲಿ ಕಳಕಳಿಯಾದಂಥ ಮನವಿ ಮಾಡ್ತೀನಿ ಸರ್. ನಾವು ಎಂಥ ದೌರ್ಭಾಗ್ಯ ಸ್ಥಿತಿಯಲ್ಲಿ ಜೋಗಿ ಸಮುದಾಯ ಇವತ್ತಿದ್ದೀವಿ ಅಂತಂದರೆ, ಸರ್ಕಾರಕ್ಕೆ ನಾವು ಯಾವುದೇ ಬೇಡಿಕೆಯನ್ನು ನಾವು ಸಂಘ ಸಂಸ್ಥೆಗಳ ಮುಖಾಂತರ ಮನವಿ ಕೊಡಲಿಕ್ಕೆ ಸರ್ಕಾರದ ಮುಖ್ಯಸ್ಥರ ಹತ್ರ ಹೋದಾಗ ಸಾಮಾನ್ಯವಾಗಿ ಅವ್ರ ಬಾಯಲ್ಲಿ ಬರೋದು ಒಂದೇ ಮಾತು, ನೀವು ಎಷ್ಟು ಸಂಖ್ಯೆ ಇದ್ದೀರಿ ಅಂತ. ಅಷ್ಟು ಕೀಳಾಗಿ ನಮ್ಮನ್ನು ನೋಡುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಯಾಕಂದರೆ ನಾಥಪಂಥ ಜೋಗಿ ಸಮಾಜ ಏನಿದೆ ಕರ್ನಾಟಕದಲ್ಲಿ, ನನಗೆ ತಿಳಿದ ಮಟ್ಟಿಗೆ ಸರಿಸುಮಾರು 3 ಲಕ್ಷಕ್ಕೂ ಮಿಕ್ಕಿ ಜನಸಂಖ್ಯೆ ಹೊಂದಿರ್ತೀವಿ ನಾವು. ಆದರೂ ಕೂಡ 337 ಸಂಖ್ಯೆಯನ್ನು ತೋರಿಸ್ತಾರಂದರೆ ಅದು ನಮ್ಮ ಸೀರಿಯಲ್ ನಂಬರ್ ಕೊಟ್ಟಿದ್ದು 111 ಅಂತ, ಅಂದರೆ ಅಲ್ಲೇ 3 ನಾಮ ಆಗಿದೆ ನಮಗೆ. ಆದರೂ ಕೂಡ ಇದನ್ನು ನಾವು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮಗೆ ಗೊತ್ತಿದೆ ನಮ್ಮ ಜನಸಂಖ್ಯೆ ಎಷ್ಟಿದ್ದೀವಿ ನಾವು ಏನನ್ನೋದು. ನಮ್ಮ ಕರ್ನಾಟಕ ಭಾಗದಲ್ಲಿ ನಾವು ಆಗಲೇ ಈಗ ನಮ್ಮ ಬೆಂಗಳೂರು ಸಂಘದ ಅಧ್ಯಕ್ಷರು ಕೂಡ ಇಲ್ಲಿ ಬಂದಿದ್ದರು. ಅವರು ಒಂದು ಜೋಗಿ ಸಂಭ್ರಮ ಅಂತ ಒಂದು ಕಾರ್ಯಕ್ರಮ ಮಾಡಿದರು. ಅದಕ್ಕಿಂತ ಮುಂಚೆ ಅವರು ಒಂದು ಸೆನ್ಸಸ್ ಮಾಡಿದರು ಬೆಂಗಳೂರು ಭಾಗದಲ್ಲಿ. ಸಾವಿರಾರು ಜನ ನಮ್ಮ ಏನು ಜಾತಿ ಸರ್ಟಿಫಿಕೇಟ್ ಜೊತೆಗೇನೆ ಅಲ್ಲಿ ನೋಂದಣಿ ಮಾಡ್ಕೊಂಡವರಿದ್ದಾರೆ. ಕುಂದಾಪುರ ಸಂಘದ ಅಧ್ಯಕ್ಷರು ಇಬ್ಬರು ಹಿಂದಿನ ಅಧ್ಯಕ್ಷರು ಕೂಡ ಇದ್ದರು. ಅವರು ಕೂಡ ಜಾತಿ ಗಣತಿ ನಮ್ಮ ಕುಂದಾಪುರ ಭಾಗದಲ್ಲಿ ಸೆನ್ಸಸ್ ಮಾಡಿದರು. ಅವರು ಕೂಡ ಇಲ್ಲಿ ಮಾಡಿದಾಗ ಸಾವಿರಾರು ಜನಕ್ಕಿಂತ ಹೆಚ್ಚು ಜನಸಂಖ್ಯೆ ನಮ್ಮ ಸಂಘದಲ್ಲಿ ನೋಂದಣಿ ಆದವರೇ ಇದ್ದಾರೆ. ಒಂದೊಂದು ಭಾಗದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದೆಲ್ಲ ಕರ್ನಾಟಕದ ಭಾಗದಲ್ಲಿ ಎಲ್ಲದನ್ನು ಕ್ರೋಢೀಕರಿಸಿ ನೋಡಿದ್ರೆ 3 ಲಕ್ಷಕ್ಕಿಂತಲೂ ಮಿಕ್ಕಿ ಜನಸಂಖ್ಯೆ ನಾವು ಹೊಂದಿದ್ದೀವಿ. ಆದರೂ ಕೂಡ ನಮ್ಮನ್ನು ಇಷ್ಟು ಕೀಳಾಗಿ ತೋರಿಸ್ತಾರಂತಂದರೆ ಇದ್ರ ಹಿಂದಿನ ಉದ್ದೇಶವೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಮಗೀಗ ಶೈಕ್ಷಣಿಕವಾಗಲಿ, ಸಾಮಾಜಿಕವಾಗಲಿ, ರಾಜಕೀಯವಾಗಲಿ ಯಾವುದೇ ರೀತಿಯಲ್ಲಿ ಪ್ರಾಧಾನ್ಯತೆ ಇವತ್ತಿಗೂ ಸಿಕ್ಕಿಲ್ಲ. ಕಾರಣ ಇದೆ, ನಮ್ಮ ಸಂಖ್ಯೆ ಕಡಿಮೆ ಇದೆ ಅನ್ನೋದು. ನಮ್ಮ ಯಾವುದೇ ಅಧಿಕಾರಿಗಳಾಗಲಿ ಯಾರೇ ಆದರೂ ಕೂಡ ಮನೆ ಬಾಗಿಲಿಗೆ ಬಂದು ಇವತ್ತಿನವರೆಗೆ ಸೆನ್ಸಸ್ ಮಾಡಿದ್ದಿಲ್ಲ. ಸರ್ಕಾರ ಹೇಳ್ತಾರೆ 163 ಕೋಟಿಯನ್ನು ನಾವು ಈ ಜನಸಂಖ್ಯೆ ಸೆನ್ಸಸ್ ಮಾಡಲಿಕ್ಕೆ ಖರ್ಚು ಮಾಡಿದ್ದೀವಿ ಅಂತ. ಇದರಲ್ಲಿ ಏನು ಅನ್ನೋದೇ ಅರ್ಥ ಆಗ್ತಿಲ್ಲ. ಈ ಜನಸಂಖ್ಯೆ ಈ ಸಾಕಷ್ಟು ಸಮುದಾಯಕ್ಕೂ ಕೂಡ ಇದ್ರ ಬಗ್ಗೆ ವಿರೋಧ ಇದೆ. ಅದನ್ನು ನಾವು ಕೂಡ ಒಬ್ಬರು. ಎಲ್ಲದೂ ಕೂಡ ಅಸ್ತವ್ಯಸ್ತವಾಗಿದೆ. ಇದಕ್ಕೆ ಸರ್ಕಾರದವರು ಆದಷ್ಟು ಶೀಘ್ರವಾಗಿ ಅದನ್ನು ಸರಿಪಡಿಸಿ ನಮಗೆ ಕೊಟ್ಟರೆ ನಮಗೆ ಭಾಳ ಸಂತೋಷ. ಇಲ್ಲ ಅಂತಂದರೆ ನಾವು ಉಡುಪಿ ಜಿಲ್ಲಾ ಮಟ್ಟದಲ್ಲಿ ಒಂದು ತೀವ್ರವಾದ ಪ್ರತಿಭಟನೆ ಕಾರ್ಯಕ್ರಮವನ್ನು ನಾವು ಸದ್ಯದಲ್ಲಿ ಹಮ್ಮಿಕೊಳ್ಳಲಿದ್ದೀವಿ. ಮತ್ತು ಮಾಧ್ಯಮ ಮಿತ್ರರು ನಾನೀಗ ಹೇಳಿದ ವಿಚಾರ ತಾವು ತಿಳ್ಕೊಂಡಿದ್ದೀರಿ. ದಯಮಾಡಿ ನಮಗೆ ಈ ಭಾಗದಲ್ಲಿ ನೀವು ನಮ್ಮ ಯಾವತ್ತೂ ಸಹಾಯಕ್ಕೆ ನಿಂತಿದ್ದೀರಿ.
ಹಾಗೆ ನಮ್ಮ ಕುಂದಾಪುರ ಸಂಘದಿಂದ ನಾವೊಂದು ತಮ್ಮಲ್ಲಿ ಬೇಡಿಕೆ ಮನವಿ ಏನು ಮಾಡೋದು ಅಂತಂದರೆ, ಇದು ಈ ಹಾಸ್ಯಾಸ್ಪದ ಏನು ಜನಸಂಖ್ಯೆ ಗಣತಿ ಇದೆಯಲ್ಲ, ಅದು ನಮಗೆ ಸರಿ ಕಾಣಲಿಲ್ಲ ಅನ್ನೋ ಅಭಿಪ್ರಾಯಕ್ಕೆ ತಾವು ಕೂಡ ಸಹಕಾರ ನೀಡ್ತೀರಾ ಅಂತ ನಾನು ಇನ್ನು ಮೂಲಕ ತಮ್ಮಲ್ಲಿ ಮನವಿ ಮಾಡಿಸ್ಕೊಳ್ತೀನಿ. ಯಾರು ವರದಿ ಮಾಡಿದ್ದಾರೆ, ಇಂಥ ಒಂದು ಅವೈಜ್ಞಾನಿಕವಾಗಿ ವರದಿ ಮಾಡಿರೋರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಬೇಕಂತಲೂ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ. ಅದೇ ರೀತಿ ಇಲ್ಲೂ ಸಹ ನಾವು ಅದನ್ನು ನಿಮ್ಮಗಳ ಮೂಲಕ ನಾವು ಅದನ್ನು ಕೇಳ್ಕೊತಾ ಇದ್ದೀವಿ. ಶೇಖರ್ ಬೆಳಗಾರ್ ಅವರು ಇವತ್ತು ಇದ್ದಾರೆ, ಅವರು ತಮ್ಮ ಅಭಿಪ್ರಾಯವನ್ನು ಈ ಮೂಲಕ ತಿಳಿಸ್ತಾರೆ. ಎಲ್ಲರಿಗೂ ನಮಸ್ಕಾರ, ಪತ್ರಕರ್ತರವರಿಗೂ. ಹಾಗೆ ಅವರು ಜಯಪ್ರಕಾಶ್ ಶೆಟ್ಟಿ ಅವರು 337 ಜನ ಜೋಗಿ ಜನಾಂಗದರ ಇದ್ದಾರೆ ಅಂತ ಹೇಳಿದ್ದಾರೆ. ಬೇರೆ ಬೇಡ, ನಮ್ಮ ಕಟ್ಟಬೇರ್ತೂರಲ್ಲೇ 200 ಜನ ಇದ್ದಾರೆ. ನಾವು ಒಂದೇ ಗ್ರಾಮದಲ್ಲಿ ಕಟ್ಟಬೇರ್ತೂರು, ಹಾಗೆ ಅಳಗೇರಿ, ಉಳ್ಳೂರು, ಬೈಂದೂರು, ನಾಗೂರು, ಬೈದಬೆಟ್ಟು, ಮಂಗಳೂರು, ಕೋಟೇಶ್ವರ, ಕಾಳವಾರ, ಹಾಗೆ ತಕ್ಕಟ್ಟೆ, ಇದೆಲ್ಲ ಸೇರಿದ್ರೆ ಸುಮಾರು ಒಂದು 8,000 ಜನ ಮೇಲೆ ಇದ್ದಾರೆ. ನಾವು ಇಲ್ಲೇ, ಬೇರೆ ಕಡೆ ಅಲ್ಲ, ಇಲ್ಲಿ ಮಾತ್ರ ಕುಂದಾಪುರದ ಒಳಗೆ. ಇವ್ರು ಯಾಕೆ ಹಿಂಗೆ ಹೇಳ್ತಾರೆ? ನಮ್ಮ ಸಮಾಜ ಸುಮಾರು ಕನಿಷ್ಠ ಎಲ್ಲ ಸೇರಿ ಒಂದು 3 ಲಕ್ಷ ಜನ ಮೇಲೆ ಇದ್ದಾರೆ ನಾವು ಕನಿಷ್ಠ. ಇವ್ರು ಯಾಕೆ ಒಂದು ಬರೀ 337 ಜನ ಅಂತ ಹೇಳಿ ಜಯಪ್ರಕಾಶ್ ಶೆಟ್ಟರಿಗೆ ಜೋಗಿ ಸಮಾಜ ಅಂದರೆ ಒಳ್ಳೆ ಅವರಿಗೆ ಪ್ರೀತಿ ಇದೆ. ಅವ್ರು ಈ ರೀತಿ ಹೇಳ್ತಾರಂತ ಅಲ್ಲ, ಅವ್ರನ್ನ ದೂಷಣೆ ಮಾಡೋದಲ್ಲ, ನಾವು ಹೇಳಬಾರ್ದು ಇತ್ತಂತ. ಅದಕ್ಕಾಗಿ ನಮಗೆ ಸಹಕಾರ, ನಿಮ್ಮ ಪತ್ರಕರ್ತರನ್ನು ಮತ್ತು ಪ್ರತಿಯೊಬ್ಬರದ್ದು ನಮಗೆ ನಿಮ್ಮ ಸಹಕಾರ ಬೇಕು. ಇದನ್ನು ಎಲ್ಲ ಕಡೆ ಒಂದು ಪೇಪರ್ನಲ್ಲಿ ತೋರಿಸುವಂಥ ಕೆಲಸ ನೀವು ಮಾಡಬೇಕಂತ ಹೇಳ್ತಾ ನಿಮಗೊಂದು ನಮಸ್ಕಾರ. ಕುಂದಾಪುರ ತಾಲೂಕಿನಲ್ಲಿ ನಾನು ಅಧ್ಯಕ್ಷನಾಗಿದ್ದಾಗ ಒಂದು ಸರ್ವೆ ಕಾರ್ಯಕ್ರಮ ಮಾಡಿದ್ದೆ. ಅದರಲ್ಲಿ ಸಹ ನಮ್ಮ ಜನಸಂಖ್ಯೆ ಕುಂದಾಪುರ ತಾಲೂಕಿನಲ್ಲಿ ಕ್ಲಿಯರಾಗಿ ಇಂತಿಷ್ಟು ಜನ ಸಿಗ್ತದೆ, ಬೇಕಾದ್ರೆ ನಾವು ತೋರಿಸ್ಬೋದು. ಆದರೆ ಇಡೀ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರ ಮನೆ ಹತ್ರ ಬೈದಬೆಟ್ಟು ಅಂತಿದೆ, ಅಲ್ಲಿ ಸಾಧಾರಣ 60 ಮನೆಗಳಿವೆ. ಅವ್ರ ಮನೆ ಹತ್ರನೇ ಒಂದೇ ಏರಿಯಾದಾಗೆ ನಮ್ಮ ಜೋಗಿಯವರ ಮನೆ 60 ಮನೆ ಇದೆ. ಅವರಿಗೆ ಅದಾದರೂ ಗೊತ್ತಾಗಬೇಕಿತ್ತು. ಏನೋ ಕಣ್ತಪ್ಪಿನಿಂದೋ ಅಥವಾ ಯಾವುದೋ ಇದರಿಂದ ಏನೋ ಮಾಡಿದ್ದಾರೆ, ಅದಕ್ಕೆ ಅವರು ಇದನ್ನು ಸರಿ ಮಾಡಲಿಕ್ಕೆ ನಿಮ್ಮ ಸಹಕಾರ ಕೋರಿ ನಾವು ಇಲ್ಲಿಗೆ ನಮಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾಹಿತಿಗಳನ್ನು ತಗೊಂಡು ಸಹಕಾರ ನೀಡಿ ಅಂತ ಈ ಮೂಲಕ ಕೇಳ್ಕೊಂಡು ತಮಗೆಲ್ಲ ಬಂದಿರೋದಕ್ಕೆ ಧನ್ಯವಾದ ತಿಳಿಸ್ತಾ ಇದ್ದೀನಿ.